ನಮಸ್ತೆ ತುಮಕೂರು. ನಾನು ತುಮಕೂರಿಂದ ಮಾತಾ. ಇದೇನು ಹೋಂಡಾ ಶೈನು ರೆಗ್ಯುಲರ್ ಶೋರೂಮಲ್ಲೇ ಸರ್ವಿಸ್ ಮಾಡಿಸ್ತಿದ್ರಂತೆ. ಇವರು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಬೇರೆ ಗ್ಯಾರೇಜ್ಗೆ ಹೋಗಿದ್ದಾರೆ. ಬೇರೆ ಗ್ಯಾರೇಜಲ್ಲಿ ಇದು ಸೆನ್ಸರ್ ಗಾಡಿ ನಮಗೆ ಮಾಡೋಕ್ಕೆ ಬರೋಲ್ಲ, ಬೇರೆ ಕಡೆ ಹೋಗಿ ಶೋರೂಮ್ಗೆ ತಗೊಂಡೋಗ್ಬೇಕು ಅಂತ ಹೇಳಿದ್ರಂತೆ. ಅದಾದಮೇಲೆ ನನ್ನ ಹತ್ರ ಟೋ ಮಾಡ್ಕೊಂಬಂದರು. ನೋಡಿ, ಇವರೇ ಕಸ್ಟಮರ್ ಕೂತವ್ರಲ್ಲ ಅಲ್ಲಿ ಮೊಬೈಲ್ ನೋಡ್ಕೊಂಡು. ಅದಾದಮೇಲೆ ತೊಗೊಂಬಂದರು. ನಾನೇನು ಮಾಡಿದೆ ಅಂದರೆ ತೊಗೊಂಬಂದ್ಮೇಲೆ ಚೆಕ್ ಮಾಡಿಬಿಟ್ಟು ಎಲ್ಲ ಬೇರಿಂಗ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೆ. ಚೆಕ್ ಮಾಡಾದ್ಮೇಲೆ ನನಗೆ ಪ್ರಾಬ್ಲಮ್ ಗೊತ್ತಾಯಿತು. ಅದಾದಮೇಲೆ ಇದು ಪ್ಲಗ್ ವೈರ್ ಕಾಯ್ದು ಗ್ರೌಂಡಿಂಗ್ ಕಟ್ಟಾಯಿತೆ ಅಂತ ಗೊತ್ತಾಯಿತು. ಇಲ್ಲಿ ಎಲ್ಲ ಡ್ಯಾಮೇಜ್ ಮಾಡಿತ್ತು. ಅದಾದಮೇಲೆ ಈ ಥರ ಹೇಳಿದೆ ನಾನು, ಸ್ವಾಮಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಗಾಡಿ ಬಿಟ್ಟು ಹೋಗ್ಬೇಕಾಗತ್ತೆ ಅಂದೆ. ಇಲ್ಲ ಬಾಬು, ಎಲ್ಲೋ ಎಮರ್ಜೆನ್ಸಿ ಹೋಗಬೇಕು, ಆದಷ್ಟು ಟ್ರೈ ಮಾಡಿಕೊಡು ಅಂದರು. ಆಯಿತು ಅಂದೆ. ಅದಾದಮೇಲೆ ಏನಂದರು, ಜನರಲ್ ಸರ್ವಿಸ್ ಮಾಡಿಬಿಡಪ್ಪ ಅಂತ ಹೇಳಿದರು. ನಾನೆಲ್ಲ ಚೆಕ್ ಮಾಡ್ಕೊಂಡು ವಾಟರ್ ವಾಶ್ ಮಾಡ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಂಬಂದೆ. ಇಲ್ಲಿ ಗ್ರೌಂಡಿಂಗ್ ಕಟ್ಟಾಯಿತು. ಗ್ರೌಂಡಿಂಗ್ ಕಟ್ಟಾಗಿ ಎಲ್ಲ ರೆಡಿ ಮಾಡಿದ್ಮೇಲೆ ಆಯಿಲ್ ಸರ್ವಿಸು ಮಾಡುವಂಥದ್ದು. ಅದಕ್ಕೆಲ್ಲ ವಾಷಿಂಗ್ ಮಾಡ್ಕೊಂಡು ಬೈರಿಂಗು ಫಸ್ಟೇ ಚೆಕ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲ ರೆಡಿ ಆದಮೇಲೆ ವಾಷಿಂಗ್ ಆದಮೇಲೆ ಆಯಿಲ್ ಎಲ್ಲ ಡೌನ್ ಮಾಡಿದ್ದೀನಿ. ನೋಡಿ, ಗಾಡಿ ಇದೆ ನೋಡಿ. ಕಸ್ಟಮರು ಈ ಸಿಮ್ಮು ಬೇರೆ ಕಡೆ ಕೇಳಿದ್ರಂತೆ. ಈ ಸಿಮ್ ಹೊಂಟೋಗಿದೆ, ಅದೊಂಟೋಗಿದೆ, ಇದೊಂಟೋಗಿದೆ. ನೋಡಿ, ಇದು ಇಲ್ಲಿ ಕಟ್ ಮಾಡಿಬಿಟ್ಟಿತ್ತು ಬ್ಯಾಟ್ರಿ ಗ್ರೌಂಡಿಂಗಿಂದು. ಇದು ಇಗ್ನೇಷನ್ ಕಾಯಿಲ್ದು ಗ್ರೌಂಡಿಂಗ್ ನೋಡಿ. ಇದು ಕಟ್ ಮಾಡ್ಕೊಂಡು ಸ್ಲೀವ್ ಹಾಕಿ ಕ್ಲೀನಾಗಿ ಟೇಪ್ ಹಾಕಿ ಸ್ಟಾರ್ಟರ್ ಮಾಡ್ತೀನಿ. ಸ್ಟಾರ್ಟರ್ ಮಾಡಿರೋದು ವೀಡಿಯೋ ಮಾಡಿಲ್ಲ ನೋಡಿ. ಇದೇ ಕಟ್ ಮಾಡಿರೋದು, ಇಲ್ಲಿ ಕಟ್ ಮಾಡಿರೋದು ಗ್ರೌಂಡಿಂಗ್ ವೈರು, ಪ್ಲಗ್ ವೈರ್ ಕಾಯಿಲ್ದು ತೋರಿಸ್ತೀನಿ ನನಗೆ ನೋಡಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ಯಾವುದೇ BS6 ಇರಲಿ, BS4 ಇರಲಿ, EV ವೆಹಿಕಲ್ ಇರಲಿ, ನಮ್ಮ ವರ್ಕ್ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ ಒತ್ತಿ. ಏನಪ್ಪ ಅಂದರೆ ನೋಡಿ, ಈ ಥರ ಕಟ್ ಮಾಡ್ಕೊಂಡು ಜಾಯಿನ್ ಮಾಡಿದ್ದೀನಿ. ಜಾಯಿನ್ ಮಾಡಿ ವೆಲ್ಡಿಂಗ್ ಮಾಡಿ ಸ್ಲೀವ್ ಹಾಕಿ ಅದಾದಮೇಲೆ ಮೇಲ್ಗಡೆ ಟೇಪ್ ಹಾಕಿರ್ತೀನಿ. ಇದು ಗ್ರೌಂಡಿಂಗ್ ವೈರು, ಇಗ್ನಿಷನ್ ಕಾಯಿಲ್ದು ನೋಡಿ. ಇಲ್ಲಿ ತೋರಿಸ್ತೀನಿ ಇಗ್ನಿಷನ್ ಕಾಯಿಲು ನೋಡಿ. ಇಗ್ನಿಷನ್ ಕಾಯಿಲ್ದು ಗ್ರೌಂಡಿಂಗ್ ಅದು. ಅದಾದಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ನೀಟಾಗಿ ಸರ್ವಿಸ್ ಮಾಡಿ ಕ್ಲೀನಾಗಿ ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಯಾವುದೇ BS6 ಆಗಲಿ, BS7 ಆಗಲಿ, BS4 ಆಗಲಿ, ಯಾವುದೇ ವೆಹಿಕಲ್ ಸೆನ್ಸರ್ ಗಾಡಿ ಇದ್ರೂ ತೊಗೊಂಬನ್ನಿ, ನಮ್ಮ ಹತ್ರ ಸರ್ವಿಸ್ ಮಾಡಿಕೊಡ್ತೀವಿ. ನೋಡಿ, ಒಂದು 3-4 ಅವರ್ ಕಾದರು ಕಸ್ಟಮರು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲಗ್ ವೈರ್ ಗ್ರೌಂಡಿಂಗು ಕಟ್ಟಾಗಿತ್ತು ನೋಡಿ. ಇಲ್ಲಿ ಬೋಲ್ಟ್ 10mm ಬೋಲ್ಟಿಗೆ ಫಿಟ್ ಆಗುತ್ತಲ್ಲ, ಅದೇ ಕಟ್ಟಾಗಿತ್ತು. ಬಾಡಿ ಗ್ರೌಂಡು ಪ್ಲಗ್ ವೈರ್ದು ನೋಡಿ. ಇಲ್ಲಿ ಬಿಲ್ಲಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಟ್ಯಾಂಕ್ ಎಲ್ಲ ಬೀಸಬೇಕು ಅಂದ್ಕೊಂಡಿದ್ದೆ. ದಯವಿಟ್ಟು ರೆಡಿ ಆಯಿತು. ರೆಡಿ ಆದಮೇಲೆ ಇದು ಸಣ್ಣ ಗೊತ್ತಿರೋರು ಓಕೆ, ಗೊತ್ತಿಲ್ಲದವ್ರು ನೋ ಪ್ರಾಬ್ಲಮ್ ಅಂತ ಒಂದು ಸಣ್ಣದಾಗಿ ವೀಡಿಯೋ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್. ಆ ಕಡೆಯಿಂದ ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಈ ಕಡೆಯಿಂದ ಆ ಕಡೆ ಕ್ಲಿಪ್ ಪಿನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ ಕಟ್ಟಾಗಿತ್ತು, ಫಿಮೇಲ್ ಚೆನ್ನಾಗಿತ್ತು ನೋಡಿ. ಇದನ್ನು ಜಾಯಿಂಟ್ ಮಾಡ್ಕೊಂಡು ಸ್ಲೀವ್ ಹಾಕಿ ಶಾರ್ಟ್ ಮಾಡ್ಕೊಂಡು ಗಾಡಿ ನೋಡಿ ಫುಲ್ ಎಲ್ಲ ಫಿನಿಶ್ ಮಾಡಿದ್ದೀನಿ. ವಾಷಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ECM ಹೊಂಟೋಗಿದೆ, ECM ಪ್ರಾಬ್ಲಮ್ ಇದೆ ಅಂದ್ಕೊಂಡಿದ್ದೆ. ECM ಏನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಫ್ಯೂಸ್ ಹೋಗ್ಬಿಟ್ಟಿದ್ದೀರ ಅಂದ್ಕೊಂಡಿದ್ದೆ. ಗಾಡಿ ಸುಮಾರು ಒಂದು 20-30 ಕಿಲೋಮೀಟ್ರ್ ಟೋ ಮಾಡ್ಕೊಂಬಂದಿದ್ರು. ಟೋ ಮಾಡ್ಕೊಂಬಂದು ಒಂದು ಬೇರೆ ಗ್ಯಾರೇಜಲ್ಲಿ ತೋರಿಸಿ, ಅವ್ರು ಆಗೋಲ್ಲ, ಶೋರೂಮ್ಗೆ ಹೋಗ್ಬೇಕು ಅಂದ್ರಂತೆ. ಅದಾದಮೇಲೆ ನನ್ನ ಹತ್ರ ತೊಗೊಂಬಂದರು. ನಾನು ಆಯಿಲ್ ಸರ್ವಿಸು ನೋಡಿ. ಇದು ಆಯಿಲ್ ಫಿಲ್ಟ್ರು ಶೋರೂಮಲ್ಲೇ ರೆಗ್ಯುಲರಾಗಿ ಮಾಡಿಸ್ತಿದ್ರಂತೆ. ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ. ನಾವು ಪ್ರತಿ ಸರ್ವಿಸ್ ಬಿಟ್ರೂ ನೋಡಿ, ಕ್ಲಚ್ ಕೇಬಲ್ಲಿಂದ ಹಿಡಿದು ಎಕ್ಸ್ಲೇಟರ್ ಕೇಬಲ್ಲಿಂದ ಹಿಡಿದು ಪ್ರತಿಯೊಂದು ಆಯಿಲಿಂಗ್ ಮಾಡ್ತೀವಿ. ಜನರಲ್ ಸರ್ವಿಸಲ್ಲಿ ಏನೇನು ಮಾಡ್ತೀವಿ ಅಂದರೆ ಫಸ್ಟು ಕೇಬಲ್ ಆಯಿಲಿಂಗ್ ಮಾಡ್ತೀವಿ. ಅದಾದಮೇಲೆ ಆಯಿಲ್ ಫಿಲ್ಟ್ರುಗಳು, ಏರ್ ಫಿಲ್ಟ್ರ್ ಆದಮೇಲೆ ವೀಲ್ ಕ್ಲೀನಿಂಗು, ಪ್ರತಿಯೊಂದು. ಒಂದು ಜನರಲ್ ಸರ್ವಿಸ್ ಮಾಡಬೇಕಾದ್ರೆ 18 ಚೆಕಪ್ ಇರುತ್ತೆ. ಕ್ಲಚ್ ಕೇಬಲ್ ಇಶ್ಯೂಸು, ಎಕ್ಸ್ಲೇಟರ್ ಕೇಬಲ್ ಇಶ್ಯೂಸು, ಅದಾದಮೇಲೆ ವೀಲ್ ಕ್ಲೀನಿಂಗು, ಇಂಡಿಕೇಟರ್ ಚೆಕಪ್ಪು, ಬ್ಯಾಟ್ರಿ ಚೆಕಪ್ಪು, ಎಲೆಕ್ಟ್ರಾನಿಕ್ ಚೆಕಪ್, ಏನೇ ಇದ್ದರೂ ಒಂದು ಸರ್ವಿಸ್ ಬಂತು ಅಂದರೆ ಗಾಡಿ 18 ಚೆಕಪ್ ಮಾಡ್ತೀವಿ ಫ್ರೆಂಡ್ಸ್. ಒಂದು ಗಾಡಿ ಸರ್ವಿಸ್ ಮಾಡಬೇಕಾದ್ರೆ 3-4 ಅವರ್ ತೊಗೊಂಡೆ. ಏನಪ್ಪ ಅಂದರೆ ಕಸ್ಟಮರ್ಗೂ ಒಂದು ಖುಷಿ ಇರುತ್ತೆ. ಇಲ್ಲಿ ಹೋಗಿ ಸರ್ವಿಸ್ ಮಾಡಿಸಿದ್ರೆ ನೋಡಿ. ಕ್ಲಚ್ ಕೇಬಲಲ್ಲಿ ಆಯಿಲಿಂಗ್ ಮಾಡಿ ನೀಟಾಗಿ ಫಸ್ಟು ಪೆಟ್ರೋಲ್ ಹಾಕಿ ವಾಶ್ ಮಾಡ್ತೀವಿ. ಅದಾದಮೇಲೆ ಆಯಿಲಿಂಗ್ ಹಾಕಿ ಫುಲ್ ಆಯಿಲು ಆ ಕಡೆಯಿಂದ ರೊಟೇಟ್ ಆಗೋವರೆಗೂ ಆಯಿಲಿಂಗ್ ಮಾಡಿ ಚೆಕ್ ಮಾಡಿಕೊಡ್ತೀವಿ ಫ್ರೆಂಡ್ಸ್.
ಇದು ಟ್ಯಾಂಕವ್ರಿಗೆ ಹಾಕ್ಬೇಕಾರೆ ಕ್ಲೀನಾಗಿ ಕಟ್ ಮಾಡಾಕಿ ಏರ್ ಬ್ಲಾಕ್ ಆಯ್ತು ಅಂದರೆ ಗಾಡಿ ಆಫ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಟ್ ಮಾಡಿ ಏರ್ ಔಟಾಗಂಗೆ ಮಾಡಿ ಅದಾದಮೇಲೆ ಈ ಹೋಲ್ನ ನೀಟಾಗಿ ಕ್ಲೀನ್ ಮಾಡಿ. ಇದಕ್ಕೆ ಬಿದ್ದಿದ್ದ ನೀರು ಇಲ್ಲೋ ಆಚೆ ಹೋಗು. ನೋಡಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಆಗಿದೆ. ಹೆಡ್ಲೈಟ್ ಬೀಳ್ತಾ ಇದೆ ಗಾಡಿ ರನ್ನಿಂಗ್. ಗಾಡಿ ಸ್ಟಾರ್ಟ್ ಆಗಿದೆ. ನೋಡಿ ಟ್ಯಾಂಕರ್ ಹಾಕ್ಬೇಕಾದ್ರು ಕೇರ್ಫುಲ್ಲಾಗಿ ಹಾಕಿ ನೋಡಿ ಸೌಂಡ್ ಕೇಳಿಸ್ಬೇಕು. ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ನೋಡಿ ಎಲ್ಲ ಟ್ಯಾಂಕರು ಸರ್ವಿಸ್ ಸ್ಟಿಕ್ಕರು. ನಾವು ಪ್ರತಿ ಯಾವುದೇ ಗಾಡಿ ಸರ್ವಿಸ್ ಮಾಡಲಿ ನೀಟಾಗಿ ಸರ್ವಿಸ್ ಸ್ಟಿಕ್ಕರ್ ಎಲ್ಲ ಆಗಿ ಕಸ್ಟಮರ್ ನೆಕ್ಸ್ಟ್ ಸರ್ವಿಸು ಯಾವ ಥರ ಮಾಡಿಸ್ಬೇಕು, ಎಷ್ಟು ಕಿಲೋಮೀಟ್ರ್ ಮಾಡಿಸ್ಬೇಕು ಅಂತ ಎಲ್ಲ ಗೈಡೆನ್ಸ್ ಕೊಟ್ಟು ನೀಟಾಗಿ ಸರ್ವಿಸ್ ಮಾಡಿಕೊಡ್ತೀವಿ. ಆದ್ದರಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಯಾವುದೇ BS6 BS4 ಗಾಡಿ ಇರಲಿ ತೊಗೊಂಬನ್ನಿ, ನೀಟಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಇದೇ ಥರ ಟೆಕ್ನಿಕಲ್ ವೀಡಿಯೋನ ಫಾಲೋ ಮಾಡ್ಕೊಳ್ಳಿ. ನ್ಯೂ KGN ಮೋಟಾರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟಿಕ್, ಕರ್ನಾಟಕ. ಏನಪ್ಪ ವಿಷಯ ಅಂದರೆ ನೋಡಿ ಕಸ್ಟಮರು ಬ್ಯಾಗು ಅವರು ಖುಷಿಯಾಗ್ಬಿಟ್ಟು ಗಾಡಿ ರೆಡಿ ಮಾಡಿಕೊಟ್ರಲ್ಲ. ಈಗ ಶೋರೂಮ್ಗೆ ಹೋಗಿದ್ರೆ 5,000 ರೂಪಾಯಿ ಬಿಲ್ ಮಾಡೋರು ಬಿಡಪ್ಪ ನಮ್ಮ ಲೋಕಲಲ್ಲೇ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಖುಷಿಯಾಗಿ ಟ್ಯಾಂಕರ್ಗಳು, ಸೀಟ್ ಕವರು, ಬ್ಯಾಕ್ ಟೈರು ಎಲ್ಲ ಹಾಕ್ಸ್ಕೊಂಬಿಟ್ಟವ್ರು. ಬರೀ ಸ್ಟಾರ್ಟ್ ಮಾಡಿಸ್ಕೊಂಡು ಹೋಗಿ ಬಂದಿದ್ದವ್ರು ಕಸ್ಟಮರು. ನಮ್ಮ ಕೆಲಸ ನೋಡ್ಬಿಟ್ಟು ನೀಟಾಗಿ ಟೈರು, ಬ್ಯಾಕ್ ಟೈರು, ಟ್ಯಾಂಕರು, ಸೀಟ್ ಕವರು ಫುಲ್ಲು ಖುಷಿಯಾಗಿ ರೆಡಿ ಮಾಡಿಸ್ಕೊಂಡೋದ್ರು ಫ್ರೆಂಡ್ಸ್. ಅವ್ರ ಕಡೆಯಿಂದ ಒಂದು 4 ಗಾಡಿ ಬಂದಿದೆ ಫ್ರೆಂಡ್ಸ್. ನಿನ್ನೆ ಬಂದಿತ್ತು ಗಾಡಿದು 4 ಗಾಡಿ ಅವರು ರೆಡಿ ಮಾಡಿಸ್ಕೊಂಡೋದ್ಮೇಲೆ 4 ಗಾಡಿ ಕಳಿಸಿದ್ದಾರೆ ಫ್ರೆಂಡ್ಸ್. ಕೆಲಸ ಚೆನ್ನಾಗಿದೆ.